ಆಡಿಯೋ ಲಾಂಚ್ ಇದೆಯಾ ಇಲ್ಲಿ? ಪ್ರೀ ರಿಲೀಸ್ ಇವೆಂಟ್ ಸರ್, ಮ್ಯೂಸಿಕಲ್ ನೈಟ್ ಇರುತ್ತೆ. ಚಂದನ್ ಶೆಟ್ಟಿ ಅವರು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ಆಲೋಕಿ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಜಸ್ಕರಣ್ ಸಿಂಗ್ ಅಯ್ಯೋಶಿನ ಹಾಡು ಏನು ಹಿಟ್ ಆಗಿದೆಯಲ್ಲ, ಸೊ ಅವರು ಪೃಥ್ವಿ ಭಟ್, ಜಸ್ಕರಣ್ ಸಿಂಗ್ ಅವರು ಬರ್ತಿದ್ದಾರೆ. ಇನ್ನು ಹಲವಾರು ಬೇರೆ ಬೇರೆ ಸಿಂಗರ್ಸ್, ನಾನು ಸಿನಿಮಾ ಇಲ್ಲಿ ಕೆಲಸ ಮಾಡಿಲ್ಲ ಅಂದರೂ ಬೇರೆ ಬೇರೆ ಸಿಂಗರ್ಸ್ ಅವ್ರನ್ನೂ ಕೊಡ್ತಾ ಇದ್ದೀವಿ. ಇದಕ್ಕೆ ನಾವು ಪ್ರೀ ರಿಲೀಸ್ ಇವೆಂಟ್ ಅಂತ ತಕ್ಷಣ ನಮ್ಮ ಸಿನಿಮಾದ ಅಷ್ಟೇ ನಾವು ತೋರಿಸಿದ್ರೆ ನಾವು ಜನಕ್ಕೆ ಎಡಿಟಿಂಗ್ ಮಾಡಬೇಕಲ್ಲ ಸರ್ 2 ಗಂಟೆ. ಸೊ ಅದಕ್ಕೆ ಅದು ಬೇರೆ ಬೇರೆ ಥರ, ಆಮೇಲೆ ಕಾಮಿಡಿ ಶೋಸು ಇದೆ. ಸೊ ಬೇರೆ ಬೇರೆ ಸಾಯಂಕಾಲ ನೋಡಿ ನೀವು, ಸೊ ಜನ ಅದನ್ನು ತುಂಬ ಇಷ್ಟಪಡ್ತಾರೆ ಅಷ್ಟೇ ಅಲ್ವಾ? ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ 88 ತಾಲೂಕುಗಳು ಕವರ್ ಮಾಡಬೇಕು ಅಂತ ಹೇಳಿ. ಸೊ ಅರ್ಧ ಭಾಗ ಮುಗಿದೋಯ್ತು ಉತ್ತರ ಕರ್ನಾಟಕದಲ್ಲಿ. ಈಗ ಚಿತ್ರದುರ್ಗ, ದಾವಣಗೆರೆ ನಾವು ಕವರ್ ಮಾಡ್ಕೊಂಡು ಕೆಳಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಚಿತ್ರದುರ್ಗ ಬಂದಿದ್ದೀವಿ, ಸೊ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಇವತ್ತು ಚಿತ್ರದುರ್ಗದಲ್ಲಿ ನಾವು ಸಾಯಂಕಾಲ ನಮ್ಮ ಸಿನಿಮಾದು ಪ್ರೀ ರಿಲೀಸ್ ಇಟ್ಕೊಂಡಿದ್ದೀವಿ. ಸೊ ನಮ್ಮ ಇಡೀ ಕಲ್ಟ್ ತಂಡ ಏನಿದೆಯೋ, ನಮ್ಮ ಚಂದನ್ ಶೆಟ್ಟಿ ಆಗ್ಬೋದು, ಆಲೋಕ್ಯ ಆಗ್ಬೋದು, ರಚಿತಾರಾಮ್ ಅವ್ರು ಆಗ್ಬೋದು, ಮಲೈಕಾರ ನಾನು ಆಗ್ಬೋದು, ನಮ್ಮ ಇಡೀ ಡೈರೆಕ್ಟ್ ಟೀಮ್ ಅಂದರೆ ಎಲ್ಲರೂ ಇಡೀ ತಂಡ ಅವರೆಲ್ಲರೂ ಸಾಯಂಕಾಲ ಸೇರ್ಕೊಳ್ತಾ ಇದ್ದೀವಿ. ಸೊ ಗ್ರೌಂಡು ಓಪನ್ ಗ್ರೌಂಡ್ ಫಂಕ್ಷನ್ ಆಗಿದ್ದರಿಂದ ಸೊ ನಾವೆಲ್ಲರೂ ಇವತ್ತು ಬಂದಿದ್ದೀವಿ. ಸೊ ನಿಮ್ಗಳ ಮನಸ್ಸಲ್ಲಿ ಇವತ್ತು ಪ್ರಶ್ನೆಗಳಿದ್ದರೆ ದಯವಿಟ್ಟು ನೀವು ಕೇಳ್ಬೋದು. ಇಟ್ ಇಸ್ ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಸರ್. ಈ ಕತೆ ಬಗ್ಗೆ ಹೇಳಬೇಕು ಅಂದರೆ ತುಂಬ ಅಷ್ಟೊಂದು ಬಿಟ್ಕೊಳಕ್ಕೂ ಆಗಲ್ಲ, ಸಿಂಪಲ್ ವೇಲಿ ಹೇಳ್ತೀನಿ. ಇವತ್ತಿನ ಜನ್ರೇಷನ್ನು ಹುಡುಗರು ಆಗ್ಬೋದು, ಹುಡುಗಿರು ಹೆಂಗೆ ಮೋಸ ಆಗ್ತಿದ್ದಾರೆ ಲವಲ್ಲಿ. ಸೊ ಅದ್ರ ಮೇಲೆ ಈ ಸಿನಿಮಾ ನಾವು ಮಾಡ್ಬೋದು. ಆಮೇಲೆ ಫ್ಯಾಮಿಲಿಗೂ ತುಂಬ ಒಳ್ಳೆ ಮೆಸೇಜ್ ಇದೆ. ಏನಕ್ಕೆ ನೀವು ಟೀಸರ್ ನೋಡಿರ್ಬೋದು, ಇಲ್ಲ ಸಾಂಗ್ಗಳು ನೋಡುವಾಗ ಸ್ವಲ್ಪ ಇಲ್ಲ ಇದು ದೊಡ್ಡವ್ರಿಗೆ ಸಿನಿಮಾ ಅಷ್ಟೇ, ಮಕ್ಕಳು ಇರಲಿಲ್ಲ, ಫ್ಯಾಮಿಲಿಗೆಲ್ಲ ಬರೋಕ್ಕಾಗಲ್ಲ ಅಂತ ದಯವಿಟ್ಟು ಹಂಗೆ ಅನ್ಕೊಂಡು ಮಾಡಿ. ಇದು ಇಡೀ ಕುಟುಂಬದ ಸಮೇತ ಮುಜುಗರ ಇದ್ದು ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ಸಿನಿಮಾ ನೋಡ್ಬೋದು. ಅಷ್ಟೇ ನಾನು ಭರವಸೆ ಕೊಡ್ಬೋದು ಸರ್. 3 ಜನದಲ್ಲಿ ಯಾರು ಮೋಸ ಹೋಗ್ತಾ ಇರೋದು? ಏನು ಸರ್? 3 ಜನದಲ್ಲಿ ಯಾರು ಮೋಸ ಹೋಗ್ತಾ ಇರೋದು? ಯಾರಿದ್ದಾರೆ ಸರ್ 3 ಜನ? ನೀವು, ಅವರು, ರಚಿತಾರಾಮ್ ಅವರು. ಅದಕ್ಕೆ ನೀವು ಸಿಂಪಲ್ ನೋಡ್ಬೇಕಲ್ಲ ಸರ್, ಅದು ಬಿಟ್ಕೊಡಕ್ಕಾಗತ್ತಲ್ವ? ಕಲ್ಟ್ ಅಂದ್ರೆ ಅದು 2-3 ಅರ್ಥಗಳು ಬರುತ್ತೆ ಸರ್. ಅದು ಮೇನ್ ಅರ್ಥ ಅಂದ್ರೆ ಕಲ್ಚರ್ ಅಂತ ಹೇಳ್ಬಿಟ್ಟು, ಕಲ್ಟ್ ಅಂದ್ರೆ ಕಲ್ಚರ್, ಅದು ಅರ್ಧ ಭಾಗ ಅಲ್ಲಿಂದಾನೆ ಬಂದಿರುತ್ತೆ ಸರ್. ಕಲ್ಟ್ ಅಂತ ಇತ್ತೀಚೆಗೆ ಅದು ಇಂಗ್ಲೀಷ್ ವರ್ಡ್ ಅಂತ ಹೇಳ್ಬೋದು ಸರ್. ಇತ್ತೀಚೆಗೆ ಎಲ್ಲ ಯೂತ್ ತುಂಬ ಯೂಸ್ ಮಾಡ್ತಿದ್ದಾರೆ ಕಲ್ಟ್ ಸಿನಿಮಾ, ಕಲ್ಟ್ ಫ್ಯಾನ್ಸು, ಇಲ್ಲ ಕಲ್ಟ್ ಸಾಂಗ್ಸು, ಕಲ್ಟ್ಸ್ ಆ ಥರ. ಹೌದು, ಡೈ ಹಾರ್ಟ್ ಬರುತ್ತೆ, ಡೈ ಹಾರ್ಟ್ ಅಂತಲೂ ಬರುತ್ತೆ, ಮಾಸ್ ಅಂತಲೂ ಬರುತ್ತೆ. ಈ ಕ್ಯಾರೆಕ್ಟರ್ದು ನಂದು ಕ್ಯಾರೆಕ್ಟರ್ ಹೆಸರು ಮಾಧವ. ಸೊ ಅವನ ಪಾತ್ರ, ಅವನ ಕ್ಯಾರೆಕ್ಟ್ರೇ ಕಲ್ಟ್ ಆಗಿರುತ್ತೆ. ಸೊ ಅದು ಜನ ತುಂಬ ಇಷ್ಟಪಡ್ತಾರೆ ಅಂತ ನಾನು ಖುಷಿ ಆಗುತ್ತೆ ಸರ್. ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿರೋ ಬರೀರೋ ಅಲ್ಲೇ ಒಂದು ಸಿನಿಮಾ ಮಾಡಿದ್ದಾರೆ, ಬರ್ತಾ ಇದ್ದಾರೆ ಅಂತ ಖುಷಿ ಆಗುತ್ತೆ. ಆಮೇಲೆ ಅವ್ರಿಗಿರೋ ಡೆಡಿಕೇಶನು, ಆಮೇಲೆ ಕನ್ನಡ ಮೇಲಿರೋ ಅಭಿಮಾನ, ಕನ್ನಡ ಕಲಿತು ಅದನ್ನು ಇಡೀ ಡಬ್ಬಿಂಗ್ ಕೂಡ, ಇಡೀ ಸಿನಿಮಾ ಡಬ್ಬಿಂಗ್ ಅವರೇ ಕೂಡ ಮಾಡಿದ್ದಾರೆ. ಮೊದಲನೇ ಸಿನಿಮಾ ಡಬ್ಬಿಂಗ್ ಮಾಡಿಲ್ಲ. ಸೊ ಅವ್ರಿಗಿರೋ ಕನ್ನಡ ಅಭಿಮಾನ ನೋಡಿ ಖುಷಿ. ಆ ಕಡೆ ಅಲ್ಲೇ 2023 ಚುನಾವಣೆ ಹೀಗೆ ಸಿದ್ದರಾಮಯ್ಯ ಸರ್ ಮುಂದಿನ ಆಫರ್ ನಿಂತ್ಕೊಂಡು ದಯವಿಟ್ಟು ಆಗ್ಬರಲ್ಲ ಸರ್, ನನಗೆ ಬೇಕಾಗಿಲ್ಲ. ನನ್ನ ತಂದೆಗೆ ಸಾಕು ರಾಜಕೀಯ, ನನಗೆ ಇಂಟ್ರೆಸ್ಟ್ ಇಲ್ಲ ಸರ್. ಇಲ್ಲ ನನಗಂತೂ ಇಲ್ಲ ಸರ್. ರಾಜಕೀಯವಾಗಿ 1%